ಫೋನ್ ಬಹುಶಃ ನನ್ನನ್ನು ಇಲ್ಲಿ ನೋಡಿ ಇವಳಿಗೆ ಬೇಜಾರಾಗಿದೆ. ಐ ನ್ಯೂ ಇಟ್. ಅನುಪಮ ಹೋಗಾದ್ಮೇಲೆ ಎಲ್ಲರೂ ನನ್ನೇ ಬ್ಲೇಮ್ ಮಾಡ್ತಾರೆ ಅಂತ. ಬಟ್ ಐ ಡೋಂಟ್ ಕೇರ್. ಓಕೆ, ಗುಡ್ ಲಕ್ ಕಾವ್ಯ. ನಾಳೆಯಿಂದ ನೀನ್ ಅನುಪಮ ಜಾಗ ತಗೋಬೇಕು. ಯಾವ ಥರ ಮ್ಯಾಜಿಕ್ ಮಾಡು ಅಂದ್ರೆ ಎಲ್ಲರೂ ಅನುಪಮನ ಮರ್ತೋಗಿ ಕಾವ್ಯ ಕಾವ್ಯ ಅಂತ ಜಪ ಮಾಡಬೇಕು. ಅವಾಗ್ಲೇ ಎಲ್ಲದೂ ನೀನ್ ಅನ್ಕೊಂಡ ಹಾಗಾಗೋದು. ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್. ಶೈನ್ ಆಗ್ಬೇಕು ಅಂದ್ರೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ ದಿನ ಬೆಳಗ್ಗೆ ಎದ್ದೇಳ್ಬೇಕು. ಎಸ್. ಸಮರ್ಥ್, ನೀನ್ ಇಲ್ಲಿಗೆ ಯಾಕೆ ಬಂದೆ? ನಮ್ಮಿಂದ ಆಲ್ರೆಡಿ ಅಷ್ಟು ರಾದಂತ ಆಗಿದೆ. ಮತ್ತೆ ಖುಷಿ ಹೇಳಿದ್ರು ಅನು ಆಂಟಿ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ರು ಅಂತ. ಲೆಟ್ಸ್ ನಾಟ್ ಕ್ರಿಯೇಟ್ ಮೋರ್ ಪ್ರಾಬ್ಲಮ್. ಸಮರ್ಥ್, ನೀನ್ ಇಲ್ಲಿಂದ ಹೋಗು ಪ್ಲೀಸ್. ರಿಲ್ಯಾಕ್ಸ್ ನಂದು. ಮಮ್ಮಿ ನನ್ನಿಂದ ಕೋಪ ಮಾಡ್ಕೊಂಡಿದ್ರು. ನಾವು ಸೇರೋದ್ರಿಂದ ಅಥವಾ ನಮ್ಮ ಪ್ರೀತಿಯಿಂದ ಅಲ್ಲ. ಬಟ್ ಸ್ಟಿಲ್ ಡೋಂಟ್ ವರಿ, ನಾನು ಇಲ್ಲಿಗೆ ಬೇರೆ ಏನೋ ಕೆಲ್ಸಕ್ಕೆ ಬಂದಿದ್ದೀನಿ. ಕೆಲ್ಸಕ್ಕ? ಚಿಕ್ಕ ವಯಸ್ಸಿಂದ ಹಿಡಿದು ನಾನು ಇಲ್ಲಿವರೆಗೂ ಡ್ಯಾನ್ಸರ್ ಆಗೋ ಕನ್ಸ್ ಕಾಣ್ತಾ ಬಂದಿದ್ದೀನಿ. ಶಿವರಾತ್ರಿ ದಿನದ ಪೂಜೆ ಟೈಮಲ್ಲಿ ನನ್ನ ಮುಂದೆ ಒಂದು ವಿಷನ್ ಬಂತು. ಆ್ಯಂಡ್ ಸಡನ್ಲಿ ಆ ವಿಷನ್ ನನ್ನ ಕನ್ಸಾಗೋಯ್ತು. ಏನಾ ವಿಷನ್? ಅನುಪಮ ಡ್ಯಾನ್ಸ್ ಅಕಾಡೆಮಿ. ಡ್ಯಾನ್ಸರು ಡ್ಯಾನ್ಸ್ ಟೀಚರ್ ಆಗೋದೇನೋ ಸರಿನೇ, ಆದ್ರೆ ಇಡೀ ಜೀವನ ಅದನ್ನೇ ಮಾಡ್ತಾ ಇರಕ್ಕಾಗಲ್ಲ ಅಲ್ವಾ? ನಾವು ಮುಂದೆ ಸಾಗ್ಬೇಕಾಗತ್ತೆ, ಏನಾದ್ರು ದೊಡ್ಡದು ಮಾಡ್ಬೇಕಾಗತ್ತೆ. ಹಾಗೆ ದೊಡ್ಡದನ್ನ ಮಾಡೋದಕ್ಕೆ ದೊಡ್ಡದಾಗಿ ಯೋಚಿಸ್ಬೇಕಾಗತ್ತೆ. ಸೊ ನೀನ್ ಡ್ಯಾನ್ಸ್ ಅಕಾಡೆಮಿ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ಯಾ? ಎಸ್. ಮತ್ತೆ ಈ ಡ್ಯಾನ್ಸ್ ಅಕಾಡೆಮಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ ಅನುಪಮ ಅವರು. ನೀನ್ ಸ್ಟೂಡೆಂಟ್ಸ್ಗೆ ಕ್ಲಾಸಿಕಲ್ ಡ್ಯಾನ್ಸ್ ಹೇಳ್ಕೊಡ್ತೀಯ, ನಾನು ವೆಸ್ಟರ್ನ್ ಕಲ್ಸ್ಕೊಡ್ತೀನಿ. ಅಂಡ್ ಮಮ್ಮಿ ದೊಡ್ಡವರಿಗೆ ಕ್ಲಾಸಿಕಲ್ ಡ್ಯಾನ್ಸ್ ಹೇಳ್ಕೊಡ್ತಾರೆ. ನಾವು ಬೇರೆಯವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ ಡ್ಯಾನ್ಸ್ ಮಾಡೋಣ. ಹಾಗೆ ದೊಡ್ಡ ದೊಡ್ಡ ಶೋಸ್ ಮಾಡೋಣ. ಹಾಗೆ ನೋಡ್ತಾ ಇರು, ನಾನು ಪೂರ್ತಿ ಆಗದೆ ಇರೋ ಮಮ್ಮಿ ಕನ್ಸನ್ನು ಪೂರ್ತಿ ಮಾಡ್ತೀನಿ. ಮಮ್ಮಿ ಕ್ಲಾಸಿಕಲ್ ಡ್ಯಾನ್ಸಲ್ಲಿ PhD ಮಾಡಿಸ್ತೀನಿ. ಹಾಗೆ ಆಂಟಿಗೆ ನನ್ ಗುರುಗಳು ಕಲ್ಸ್ಕೊಡ್ತಾರೆ. ಗ್ರೇಟ್. ನಾವೀ ಕನ್ಸನ್ನೇನೋ ಕಂಡಾಯ್ತು ನಂದು. ಈಗ ಈ ಕನ್ಸನ್ ನಿಜ ಮಾಡೋದಕ್ಕೆ ನಮ್ಮ ಇಡೀ ಜೀವನನೇ ಮುಡುಪಾಗಿಡ್ಬೇಕಾಗತ್ತೆ. ನಾವೇನಾದ್ರೂ ಯುದ್ಧ ಗೆದ್ಬಿಟ್ರೆ ನಂದು, ಆಗ ನಮ್ಮ ಪ್ರೀತಿ ಯುದ್ಧ ಸುಲಭ ಆಗೋಗುತ್ತೆ. ಇದರಿಂದ ನಾವು ಸಮಾಜಕ್ಕೆ ಹೇಳ್ಬೋದು ನಮ್ಮ ಪ್ರೀತಿಯಿಂದಾಗಿ ನಮ್ಮ ಫೋಕಸ್ ಒಂಚೂರು ಅಲ್ಲಾಡ್ಲಿಲ್ಲ ಅಂತ. ಇನ್ಫ್ಯಾಕ್ಟ್ ಇದೇ ಪ್ರೀತಿ ಕಾರಣದಿಂದ ನಾವು ಸಾಧನೆ ಮಾಡೋದಕ್ಕೆ ಇನ್ಸ್ಪೈರ್ ಆದ್ವಿ ಅಂತ. ಸಮರ್ಥ್, ನೀನ್ ಇದ್ರ ಜೊತೆ ಇನ್ನೊಂದ್ ಕೆಲ್ಸ ಮಾಡ್ಬೇಕು. ಕನ್ಸು ಪ್ರೀತಿ ಅದ್ರ ಜಾಗದಲ್ಲೇ ಇದೆ, ಆದ್ರೆ ಈ ಸಮಯದಲ್ಲಿ ನಮ್ ಪ್ರಯಾರಿಟಿ ಅನು ಆಂಟಿ ಆಗಿರ್ಬೇಕು. ಯಾಕೆ ಅಂದ್ರೆ ಚಿಕ್ಕಮ್ಮ ಈಗ ಅದೇ ಮನೇಲಿರ್ತಾರೆ. ನಾನ್ ಚಿಕ್ಕ ವಯಸ್ಸಿಂದನೇ ನೋಡಿದೀನಿ ನಮ್ ಚಿಕ್ಕಮ್ಮನ. ಅವ್ರು ತುಂಬಾ ಸೆಲ್ಫ್ ಸೆಂಟರ್ಡ್. ಎಷ್ಟು ಅಂದ್ರೆ ಅವ್ರು ತಮ್ಮ ಲಾಭಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ. ಅಪ್ಪಿ ತಪ್ಪಿನೂ ನೀನ್ ಅವ್ರ ಮೇಲೆ ನಂಬಿಕೆ ಇಡಕ್ ಹೋಗ್ಬೇಡ. ಹಾಗೆ ಅವ್ರ ಮೇಲೆ ಒಂದ್ ಕಣ್ಣಿಟ್ಟಿರು. ಐ ವಿಲ್ ಡೂ ದಟ್. ದಿನ ಎಲ್ರಿಗೋಸ್ಕರ ಬೇಡ್ತೀನಿ, ಇವತ್ತು ನನಗೋಸ್ಕರ ಬೇಡ್ಕೋತೀನಿ. ವಿಟಮಿನ್ ಡಿ ಜೊತೆಗೆ ವಿಟಮಿನ್ ಎಸ್ ಕೂಡ ಬೇಕು. ಶಕ್ತಿ ಮತ್ತು ಸ್ಥೈರ್ಯ. ಎಷ್ಟು ಸ್ಥೈರ್ಯ ಕೊಡಬೇಕು ಅಂದರೆ ಈ ಪರೀಕ್ಷೆಯಲ್ಲೂ ಪಾಸ್ ಆಗ್ಬಿಡ್ಬೇಕು. ಈ ಮನೆ ಹಾಗೆ ನನ್ನನ್ನು ನಾನು ಸಂಭಾಳಿಸ್ಬೇಕು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ.
ಇವಾಗ ಎಲ್ರೂ ಮಲ್ಗಿರ್ಬೇಕು. ಎಲ್ಲರಿಗೂ ಬೇಗ ಟೀ ಮಾಡ್ಬಿಡ್ತೀನಿ. ಅಂಕಲ್ ಆಂಟಿನೂ ಖುಷಿ ಆಗ್ತಾರೆ, ಮತ್ತೆ ವಿ ಕೂಡ ಖುಷಿ ಆಗ್ತಾನೆ. ಧೂಪದ ಸ್ಮೆಲ್ಲು. ಐ ಥಿಂಕ್ ಆಂಟಿ ಎದ್ದಿದ್ದಾರೆ ಅನ್ಸುತ್ತೆ. ಅಲ್ಲೇ ನಿಲ್ಲು ಕಾವ್ಯ. ನಾನು ನಿನ್ಗೆ ಮೊದ್ಲೇ ಹೇಳಿದ್ದೀನಿ, ಈ ಮನೇಲಿ ಚಪ್ಪಲಿ ಹಾಕೊಂಡು ಹಾಗೆ ಸ್ನಾನ ಮಾಡದೆ ಅಡ್ಗೆ ಮನೆಗ್ ಬರೋ ಹಾಗಿಲ್ಲ. ಏನಾಯ್ತು? ನೀನ್ ಹೋಗ್ಲಿಲ್ವಾ? ಇನ್ನೂ ಇಲ್ಲೇ ಇದ್ದೀನಿ. ಈಗ ಬೇಡ ಅನ್ನಿಸ್ತು, ಅದಕ್ಕೆ ಹೋಗಿಲ್ಲ. ನೀನ್ ಹೇಗ್ ಮಾತಾಡಿದ್ದೆ ಅಂದ್ರೆ ದೇವ್ರ್ ಬಂದ್ ನಿನ್ನ ತಡೆದ್ರು ನೀನ್ ಇಲ್ಲಿ ಇರಲ್ಲ ಅನ್ನೋ ಹಾಗೆ. ಆದ್ರೆ ನೀನ್ ಹೋಗ್ಲೇ ಇಲ್ವಲ್ಲ. ಇರೋದಕ್ಕೇನಾದ್ರು ಸ್ಪೆಷಲ್ ರೀಸನ್? ನೀನೇನಾದ್ರೂ ತುಷಾರ್ ಅವರಪ್ಪನ್ಗೆ ಏನಾದ್ರು ಮಾಡ್ಕೊಡ್ಬೇಕು ಅಥವಾ ಕಾಪಿ ಮಾಡ್ಕೊಡ್ಬೇಕು ಅಂದ್ರೆ ಸ್ನಾನ ಮಾಡ್ಕೊಂಡ್ ಬಾ. ನಿನ್ನೆ ರಾತ್ರಿ ಶಿವರಾತ್ರಿ ಹಬ್ಬ ಇತ್ತಲ್ಲ, ಅದಕ್ಕೆ ಇವತ್ತು ತಿಂಡಿ ಬೇಗ ರೆಡಿ ಆಗುತ್ತೆ. ಸರಿ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಕಾಂಗ್ರ್ಯಾಚುಲೇಷನ್ಸ್, ಅನುಪಮ ಹೋಗಿಲ್ಲ. ಗೊತ್ತಿತ್ತು. ನಿನಗ್ ಗೊತ್ತಿತ್ತಾ? ಗೊತ್ತಿತ್ತು ಅಂದ್ರೆ ನನಗೆ ಹೀಗೆ ಆಗತ್ತೆ ಅಂತ ಗೊತ್ತಿತ್ತು. ಅಪ್ಪ ಅಮ್ಮ ಬೇಕಾದ್ರೆ ನನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ, ಆದ್ರೆ ಅನುಪಮ ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ ಅವರು. ಇನ್ಫ್ಯಾಕ್ಟ್ ಅವಳೇನಾದ್ರೂ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಆಗ ಪೂರ್ತಿ ಫ್ಯಾಮಿಲಿನೇ ಬಾಗ್ಲಿಗೆ ಅಡ್ಡ ನಿಂತ್ಕೋತಾರೆ. ಸೀರಿಯಸ್ಲಿ ವಿ, ನಿನ್ ಫ್ಯಾಮಿಲಿ ತುಂಬಾನೇ ಗ್ರೇಟ್. ಆದ್ರೆ ನೀನೇ ತಲೆ ಕೆಡ್ಸ್ಕೊತಿದ್ಯಾ? ಅನುಪಮ ಹೋಗಿಲ್ಲ ಅಂದ್ರೆ ಅದರ ಅರ್ಥ ನಾವಿಲ್ಲಿರಕ್ಕಾಗಲ್ಲ ಅಂತ ಏನಲ್ಲ, ನಾವಿಲ್ಲೇ ಇರ್ತೀವಿ. ಚಿಲ್. ನಾನ್ ಕಾವ್ಯ ಕಿಚನ್ ಇಂದ ಹೊರಗೋಗ್ತಿರೋದನ್ನ ನೋಡ್ದೆ. ಅವಳ ಎಕ್ಸ್ಪ್ರೆಷನ್ ನೋಡಿನೇ ಗೊತ್ತಾಯ್ತು ನಿಮ್ಮನ್ನ ನೋಡಿ ಅವಳಿಗೆ ಶಾಕ್ ಆಯ್ತು ಅಂತ. ಕಾವ್ಯ ಜಾಗದಲ್ಲಿ ನಾನಿದ್ದಿದ್ರು ನನ್ಗೂ ಶಾಕ್ ಆಗ್ತಿತ್ತು. ಇಲ್ಲ ಮಮ್ಮಿ, ನೀವು ಅವಳ ಜಾಗದಲ್ಲಿ ಯಾವತ್ತೂ ಇರಕ್ಕಾಗಲ್ಲ. ಖುಷಿ, ಹಾ? ಒಂದ್ ಮಾತು ಹೇಳ ಮಗಳೇ. ಹ್ಮ್? ನನಗೆ ಗೊತ್ತಿದೆ ನೀನ್ ಕಾವ್ಯನ ಇಷ್ಟಪಡಲ್ಲ ಅಂತ. ಹಾಗೆ ನಾನ್ ನಿನಗೆ ಅವಳನ್ನ ಇಷ್ಟಪಡುವಂತ ಬಲವಂತ ಮಾಡಕ್ಕೂ ಆಗಲ್ಲ. ಆದ್ರೆ ನೀನ್ ಅವಳಿಗೊಂದು ಅವಕಾಶ ಕೊಡಕ್ಕಾಗಲ್ವಾ? ಮಮ್ಮಿ, ಕಾವ್ಯ ಯಾವ ಅವಕಾಶಕ್ಕೂ ಲಾಯಕ್ಕಾದವಳಲ್ಲ. ಕೆಲವೊಮ್ಮೆ ಮನುಷ್ಯರು ಬದಲಾಗ್ತಾರೆ ಮಗಳೇ. ಐ ಅಗ್ರಿ ಮಮ್ಮಿ, ಕಾವ್ಯನೂ ಬದಲಾಗಿದ್ದಾಳೆ. ನಿನ್ನೆವರೆಗೂ ನಿಮ್ಮೇಲೆ ಬರೀ ಜಲಸ್ಸಿತ್ತು, ಆದ್ರೆ ಇವತ್ತಿಂದ ದ್ವೇಷ ಮಾಡಕ್ ಶುರು ಮಾಡಿದಾಳೆ. ಮತ್ತಷ್ಟೇ ಇಲ್ಲ, ಪಪ್ಪನ ಹತ್ರ ನಿಮ್ಮೇಲೆ ಎತ್ ಕಟ್ಟಕ್ಕೂ ಶುರು ಮಾಡಿದಾಳೆ. ಅಂಡ್ ಐಮ್ ಶೂರ್ ಅವಳು ಇಲ್ಲಿಂದ ಸೀದಾ ಪಪ್ಪನ ಹತ್ರನೇ ಹೋಗಿರ್ತಾಳೆ ನಿಮ್ ಬಗ್ಗೆ ಕಿವಿ ಊದೋದಕ್ಕೆ. ತಪ್ಪು ಕಿವಿ ಊದೋರ್ದಲ್ಲ, ಅದನ್ನ ಕೇಳೋರ್ದಾಗಿರುತ್ತೆ. ನಾವು ಹೆಂಗಸರ ಮೇಲೆ ದೋಷ ಹೊರಿಸ್ತೀವಿ, ಅವಳಿಂದ ಗಂಡಸು ಬದಲಾಗ್ಬಿಟ್ಟ ಅಂತ. ಆದ್ರೆ ಗಂಡಸೇನು ಹಾಲು ಕುಡಿಯೋ ಮಗುನ ಹೆಂಗಸಿನ ಮಾತು ಕೇಳಿ ಬದಲಾಗೋದಿಕ್ಕೆ? ಮಮ್ಮಿ, ಕಾವ್ಯ ಎಂತ ಹೆಂಗಸು ಅಂದ್ರೆ ಯಾರನ್ನ ಬೇಕಾದ್ರೂ ಮ್ಯಾನಿಪ್ಯುಲೇಟ್ ಮಾಡ್ತಾಳೆ. ಅಂಡ್ ಐ ಹೋಪ್ ಪಪ್ಪ ಅವಳು ಯಾವ ಮಾತನ್ನು ಕೇಳಿಸ್ಕೋಬಾರ್ದು ಅಂತ. ಸರಿ, ಇಲ್ಲಿ ಕೇಳು. ಅಂಕಲ್ ಜೊತೆ ಪ್ರಾಪರ್ಟಿ ಬಗ್ಗೆ ಮಾತಾಡ್ಬಿಡು. ಅಯ್ಯೋ, ನಾನು ಕೂಡ ನನ್ನ ಮನೆನ ನನ್ನ ಗಂಡಂಗ್ ಕೊಟ್ಟೆ ಅಲ್ವಾ? ಹಾಗಿದ್ದಾಗ ಅನುಪಮ ಯಾಕೆ ಮಾಡಕ್ಕಾಗಲ್ಲ? ಅದು ಬೇರೆ, ಈ ಮನೆ ಆಲ್ರೆಡಿ ನಿಂದೇನೆ. ಇದು ಚೆನ್ನಾಗಿದೆ ಅಲ್ವಾ? ಮನೆನೂ ಅವಳ ಹತ್ರನೇ, ಫ್ಯಾಮಿಲಿನೂ ಅವಳ ಹತ್ರನೇ. ಮತ್ತೆ ನಿನ್ನ ಹತ್ರ ಏನ್ ಬಂತು ವಿ? ಬರೀ ಡ್ಯೂಟೀಸಾ? ನಾನ್ ನಿನ್ನ ಹತ್ರ ಯಾರ್ದೋ ಹಕ್ಕನ್ನ ಕಿತ್ಕೊಳಕ್ ಹೇಳ್ತಿಲ್ಲ, ನಿನ್ ಹಕ್ಕನ್ನ ಕೇಳಕ್ ಹೇಳ್ತಾ ಇದ್ದೀನಿ.